ಚಾಮರಾಜನಗರದಲ್ಲಿ ಮತ್ತೆ ವಿಷಪ್ರಾಶನದ ವಿಚಾರ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಹುಲಿಗೆ ವಿಷಪ್ರಾಶನವನ್ನ ಇಟ್ಟಂತಹ ವಿಚಾರ ಜೋರು ಸದ್ದು ಮಾಡಲಾಗಿತ್ತು. ಈಗ ಚಿರತೆಗೆ ವಿಷಪ್ರಾಶನವನ್ನ ಇಡಲಾಯ್ತಾ ಅನ್ನುವಂತಹ ಪ್ರಶ್ನೆ. 6 ವರ್ಷದ ಗಂಡು ಚಿರತೆಗೆ ವಿಷಪ್ರಾಶನ ಮಾಡಿರುವಂತಹ ಶಂಕೆ. ಚಿರತೆಯ ಕಳೆಬರ ಪಕ್ಕದಲ್ಲಿಯೇ ಕರುವಿನ ಕಳೆಬರ ಸಿಕ್ಕಿರೋದು ಈ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. 3 ದಿನದ ಹಿಂದೆ ಚಿರತೆಯನ್ನ ಹತ್ಯೆಗೈದಿರುವಂತಹ ಶಂಕೆ ಇದೆ. ಮೇಲ್ನೋಟಕ್ಕೆ ಇದು ಪ್ರತೀಕಾರಕ್ಕಾಗಿಯೇ ನಡೆದಂತಹ ಹತ್ಯೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಫ್ಎಸ್ಎಲ್ಗೆ ಚಿರತೆ ಮತ್ತು ಕರುವಿನ ಕಳೆಬರವನ್ನ ಮಣ್ಣನ್ನು ರವಾನೆ ಮಾಡಲಾಗಿದೆ. ಎಸಿಎಫ್ ಮಂಜುನಾಥ್ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ನಿಜಕ್ಕೂ ಕೂಡ ವಿಷಪ್ರಾಶನವಾಗಿಯೇ ಚಿರತೆ ಸಾವನ್ನಪ್ಪಿದೆಯಾ, ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದು ಅರಣ್ಯ ಇಲಾಖೆಯ ಅಧಿಕಾರಿಗಳ ತನಿಖೆಯ ಮೂಲಕ ಗೊತ್ತಾಗಬೇಕಾಗುತ್ತೆ. ಹಸುವನ್ನು ತಿಂತು, ಕರುವನ್ನು ತಿಂತು, ಹಾಗಾಗಿ ಚಿರತೆಯನ್ನು ಹತ್ಯೆ ಮಾಡಬೇಕು ಅನ್ನೋದರ ಉದ್ದೇಶವೇ ಇದರ ಹಿಂದಿತ್ತ ಅನ್ನೋದು ಗೊತ್ತಾಗಬೇಕಿದೆ. ಚಿರತೆ ಒಂದು ಇಲ್ಲಿ ಸತ್ತಿದೆ, ಗಂಡು ಚಿರತೆ. ಸುಮಾರು ಒಂದು 5.5-6 ವರ್ಷ ಪ್ರಾಯ ಅಂತ ಕಂಡುಬರುತ್ತೆ. ಒಂದು ಮೂರು ದಿವಸದ ಮೇಲೆ ಆಗಿದೆ ಸತ್ತು. ಹಾಗಾಗಿ ಜೊತೆಗೆ ಇಲ್ಲೊಂದು ಹಸು ಕರು ಸಹ ಸತ್ತಿದೆ. ಇದನ್ನು ಅವಲೋಕನೆ ಮಾಡಿದಾಗ ಏನು ಕಂಡು ಬರ್ತಾ ಇದೆ, ಸ್ವಲ್ಪ ರಿವೆಂಜ್ ಕಿಲ್ಲಿಂಗ್ ಥರ, ಅಂದರೆ ಪ್ರತೀಕಾರದ ಸಾವು ಥರ ಕಾಣ್ತಾ ಇದೆ. ಸೊ ಅದನ್ನು ಈಗ ನಾವು ಸ್ಯಾಂಪಲ್ಸು ಮತ್ತು ಹಸುವಿನ ಸ್ಯಾಂಪಲ್ಸು ಮತ್ತು ಅಲ್ಲಿ ಪಕ್ಕದಲ್ಲಿರುವಂತಹ ಮಣ್ಣು, ಹಾಗೆಯೇ ಇದರದ್ದು ವಿಸರ ಸ್ಯಾಂಪಲ್ಸ್ ಎಲ್ಲ ತೊಗೊಂಡಿದ್ದೀವಿ. ಅದನ್ನು ನಾವು FSL ವರದಿಗೆ ಕಳಿಸ್ತಾ ಇದ್ದೀವಿ ತಕ್ಷಣಕ್ಕೆ. ಈಗ ಮೇಲ್ನೋಟಕ್ಕೆ ಇಲ್ಲಿ ಕಾಣ್ತಾ ಇದೆ, ಬೇರೆ ಕಡೆಯಿಂದ ತಂದು ಹಾಕಿರೋ ಸಾಧ್ಯತೆಗಳು ಇರ್ಬೋದು. ಸೊ ನಾವು ತನಿಖೆ ಈಗ ಮಾಡ್ತಾಯಿದ್ದೀವಿ. ನಮ್ಮ ಇವರು ಚಾಮರಾಜನಗರ ACF ಮಂಜುನಾಥ್ ಅವರು ತನಿಖಾಧಿಕಾರಿ ಆಗಿರ್ತಾರೆ. ಅದು ಹೆಚ್ಚಿನ ವಿವರಗಳನ್ನು ನಾವು ತನಿಖೆ ನಂತರ ಬಹಿರಂಗಪಡಿಸ್ತೀವಿ. ಇಲ್ಲ, ಡಾಗ್ ಸ್ಕ್ವಾಡು ಯೂಸ್ ಮಾಡ್ತಾ ಇದ್ದೀವಿ. ಅದು ಲೀಡ್ ನೋಡ್ತಾ ಇದೆ. ನಾವು ಮತ್ತೆ ಫರ್ದರ್ ಲೀಡ್ಸ್ ಏನಾಗ್ತಾ ಇದೆ ಅದ್ರ ಮೇಲೆ ತನಿಖೆಯಲ್ಲಿ ಅದನ್ನು ನಾವು ಬಳಸ್ಕೊಳ್ತೀವಿ. ಸೇಫ್ ಅಂದರೆ ಈಗ